ಕಳೆದ ಒಂದು ದಿನಗಳ ಹಿಂದೆ ಬೇಲೂರು ತಾಲೂಕಿನ ಶಿರಗೂರು ಗ್ರಾಮದಲ್ಲಿ ನಡೆದ ಹೆಣ್ಣು ಕಾಡಾನೆ ಸಾವು ಸಾವಲ್ಲ, ಅದು ಅರಣ್ಯ ಇಲಾಖೆ ನಿರ್ಲಕ್ಷ್ಯದಿಂದ ಆದಂತಹ ಕೊಲೆ ಎಂದು ರಾಜ್ಯ ಕಾಡಾನೆಗಳ ಸಂರಕ್ಷಣಾ ಸಂಘದ ಅಧ್ಯಕ್ಷ ಎಚ್ಎಂ ವಿಕ್ರಮಗೌಡ ಆರೋಪಿಸಿದ್ದಾರೆ. ಜುಲೈ 2ನೇ ತಾರೀಕು ಶನಿವಾರ ಇರಬಹುದು, ಇಲ್ಲ 1ನೇ ತಾರೀಕು ಶನಿವಾರ ಕಾಂತಿಸುತ್ತದೆ. ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ, ಕಳೆದ ಒಂದು ವಾರದಿಂದ ಬೀಟಂ ಹೆಸರಿನ ಕಾಡಾನೆ ಗುಂಪಿನ ಹೆಣ್ಣು ಕಾಡಾನೆ ಅನಾರೋಗ್ಯದಿಂದ ಬಳಲುತ್ತಿರುವ ಬಗ್ಗೆ ಎಲ್ಲರಿಗೂ ಗೊತ್ತಿದ್ದು, ಆದರೆ ಚಿಕಿತ್ಸೆ ನೆಪದಲ್ಲಿ ಸ್ಥಳಕ್ಕೆ ಬಂದ ಅರಣ್ಯ ಇಲಾಖೆ ಸಿಬ್ಬಂದಿ ಹಾಗೂ ವೈದ್ಯರು ಆನೆಯನ್ನ ಕೊಲೆ ಮಾಡಿದ್ದಾರೆ ಎಂದು ದೂರಿದರು. ಸಿರಗೂರು ಗ್ರಾಮದ ಜೇಮ್ಸ್ ಎಂಬುವರ ತೋಟದಲ್ಲಿ ಸುಮಾರು 15ರಿಂದ 16 ವರ್ಷದ ಹೆಣ್ಣಾನೆಯನ್ನ ಚಿಕಿತ್ಸೆ ಕೊಡುವ ಉದ್ದೇಶದಿಂದ ಹೆವಿ ಡೋಸ್ ಅರವಳಿಕೆ ಚುಚ್ಚುಮದ್ದು ನೀಡಿ ಸಾಯಿಸಿದರ ಬಗ್ಗೆ ಮತ್ತು ಇದೇ ತರ ಕಾಂತಿ ಎನ್ನುವ ಹೆಣ್ಣಾನೆಯನ್ನ ಮತ್ತು ಇದರ ಮರಿಯನ್ನ ಸಾಯಿಸಿದ್ರು. ಆಮೇಲೆ ಯಾರಿಗೂ ತೊಂದರೆ ಕೊಡದ ತಣ್ಣೀರು ಎನ್ನುವ ಶಾಂತ ಸ್ವಭಾವದ ಆನೆಯನ್ನ ಕೇರಳಕ್ಕೆ ಬಿಟ್ಟು ಅಲ್ಲೂ ಸಹ ಅರವಳಿಕೆ ಮದ್ದು ಕೊಟ್ಟು ಸಾಯಿಸಲಾಯಿತು. ಅರಣ್ಯ ಇಲಾಖೆಯವರ ಬೇಜವಾಬ್ದಾರಿಯಿಂದ ಅರ್ಜುನ ಆನೆಯನ್ನ ಸಹ ಸಾಯಿಸಿದ್ರು. ಅರಣ್ಯ ಇಲಾಖೆಯವರ ಎಡವಟ್ಟುಗಳಿಂದ ಪಾಪದ ಆನೆಗಳನ್ನ ಸಾಯಿಸುವುದೇ ಆಗಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ರು. ಕಳೆದ ಒಂದು ದಿನಗಳ ಹಿಂದೆ ಬೆಳಗ್ಗೆ 11:30 ಸಮಯದಲ್ಲಿ ನಾನು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ನೋಡಿದ್ದು, ಆಗ ಕಾಡಾನೆ ಆರೋಗ್ಯವಾಗಿ ಇತ್ತು. ಆದರೆ ಮಧ್ಯಾಹ್ನ 1:30 ಸಮಯಕ್ಕೆ ಮೃತಪಟ್ಟಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಆರೋಗ್ಯವಾಗಿ ಇದ್ದ ಆನೆ ಕೆಲವೇ ನಿಮಿಷಗಳಲ್ಲಿ ಆನೆ ಸಾವನ್ನಪ್ಪಲು ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದ ಅವರು, ಅರಣ್ಯ ಇಲಾಖೆಯ ನಿರ್ಲಕ್ಷ್ಯಕ್ಕೆ ಕಾಡಾನೆ ಬಲಿಯಾಗಿದೆ ಎಂದು ದೂರಿದ್ರು. ನಾನು ಕಾಡಾನೆಯನ್ನ ಎಲ್ಲ ರೀತಿಯಿಂದಲೂ ವೀಕ್ಷಣೆ ಮಾಡಿದ್ದೇನೆ, ಆದರೆ ಕಾಡಾನೆ ದೇಹದ ಯಾವುದೇ ಭಾಗದಲ್ಲಿ ಗಾಯ ಆಗಿರಲಿಲ್ಲ. ಆದರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಇಲ್ಲಸಲ್ಲದ ಹೇಳಿಕೆಗಳನ್ನ ನೀಡಿ ಜನರ ದಿಕ್ಕು ತಪ್ಪಿಸುವ ಕೆಲಸ ಮಾಡಿದ್ದಾರೆ. ವನ್ಯ ಜೀವಿಗಳನ್ನ ರಕ್ಷಣೆ ಮಾಡಬೇಕಿರುವ ಅರಣ್ಯ ಇಲಾಖೆ ಕಾಡಾನೆಗಳ ಮಾರಣ ಹೋಮ ನಡೆಸುತ್ತಿದೆ ಎಂದರು. ಈ ಹಿಂದೆ ವಿಕ್ರಾಂತ್ ಹೆಸರಿನ ಕಾಡಾನೆಗೆ ಮನ ಬಂದಂತೆ ಚುಚ್ಚುಮದ್ದು ನೀಡಿ ಕೊಲೆ ಮಾಡಿದ ವೈದ್ಯ ಡಾಕ್ಟರ್ ರಮೇಶ್ ಅವರ ನೆನ್ನೆ ಕೂಡ ಡಾಟ್ ಮಾಡಿತ್ತು. ಅವರ ನಿರ್ಲಕ್ಷ್ಯವೇ ಆನೆಯ ಸಾವಿಗೆ ಕಾರಣ ಎಂದು ಆರೋಪಿಸಿದ್ರು. ಈಗಾಗಲೇ ಅವರು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿ ಚುಚ್ಚುಮದ್ದು ನೀಡಿದ ಆನೆಗಳ ಪೈಕಿ ಅನೇಕ ಕಾಡಾನೆಗಳು ಸಾವನ್ನಪ್ಪಿವೆ. ಆದರೂ ಅವರನ್ನೇ ಮತ್ತೆ ಕಾರ್ಯಾಚರಣೆಗೆ ಕರೆಸಿಕೊಳ್ಳುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದ್ರು. ಸಾರ್ವಜನಿಕರನ್ನ ಹತ್ತಿರಕ್ಕೆ ಬಿಡದೆ ಕಾರ್ಯಾಚರಣೆ ಹಾಗೂ ಪೋಸ್ಟ್ ಮಾರ್ಟಂ ಮಾಡುವ ಮೂಲಕ ಅವರು ಮಾಡಿರುವ ತಪ್ಪುಗಳನ್ನ ಮುಚ್ಚಿ ಹಾಕುವ ಹುನ್ನಾರ ಮಾಡಿದ್ದು, ಕೂಡಲೇ ಸರ್ಕಾರ ಇಂತಹ ವಿಚಾರಗಳ ಬಗ್ಗೆ ಗಂಭೀರವಾಗಿ ಅವಲೋಕಿಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಅನಾನುಭವಿ ಅರಣ್ಯ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿಗಳು ಹಾಗೂ ವೈದ್ಯರೇ ಕಾಡಾನೆಗಳ ಸಾವಿಗೆ ಕಾರಣವಾಗಿದ್ದು, ಈ ಹಿಂದೆ ಕಾಡಾನೆ ಸಾವಿನ ಎಲ್ಲ ಪ್ರಕರಣಗಳಲ್ಲಿ ಎ ರವಿಕುಮಾರ್ ಪಾಲಿದೆ. ಜೊತೆಗೆ ಹಾಗೂ ವೈಲೇಟ್ ಡಾಕ್ಟರ್ ರಮೇಶ್ ಅವರ ನಿರ್ಲಕ್ಷ್ಯವೇ ಕಾಡಾನೆಗಳ ಸಾವಿಗೆ ಕಾರಣ ಎಂದು ಗಂಭೀರವಾಗಿ ದೂರಲಾಗಿದೆ. ರೇಡಿಯೋ ಕಾಲರ್ ಹಾಕ್ಬೇಕಾರೆ ಅದಾದ ರಾತ್ರಿನೇ ಬೇರೆ ಆನೆ ಕಿತ್ತಾಕಿದ್ರು. ಅವತ್ತು ಇವ್ರನ್ನ ಒಳಿಕೆ ಬಿಟ್ಟಿದ್ರು, ಭಾರಿ ರಫ್ ಅಂಡ್ ಟಂಪ್ ನಡೆಸ್ಕೊಂತ ಇದ್ರು. ನಾನು ಆ ಕಡೆ ಒಂದು ದಾರಿ ಇತ್ತು, ಅಲ್ಲಿ ಬಿಟ್ಟು ಒಳಗಡೆ ಒಳಗಡೆ ಹೋದೆ. ಇವ್ರು ಫೋಟೋ ತೆಗಿಯಕ್ಕೂ ಬಿಡ್ಲಿಲ್ಲ, ಹತ್ರಕ್ಕೆ ಹೋಗಕ್ಕೂ ಬಿಡ್ಲಿಲ್ಲ. ಒಂದು ಒಳ್ಳೆ ಕರ್ನಾಟಕದಲ್ಲಿ ಒಳ್ಳೆ ಹೆಸರು ಮಾಡಿರೋ ಹೀಗೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಅನಾಚಾರ ಮಾಡೋದು. ಯಾರು ಹೇಳೋದು ಕೇಳೋರಿಲ್ವಾ? ಹೋಗ್ಲಿ, ರಾಜಕಾರಣಿಗಳು ಬಿಟ್ಟಾಕಿ, ನೀವಾರ ನಮ್ ಕಡೆ ಇಲ್ಲ ಸಕ್ಕರೆ ಈಗ ಇಲ್ಲಿಗಾರ ಬಿಡಿ, ನಾವು ಹಣ ಕೊಡ್ತೀವಿ ಅಂತ ತಗೊಂಡೋಗಿ ಆ ಕಾನನಹಳ್ಳಿ ಫಾರೆಸ್ಟಿಗೆ ಬಿಟ್ಟು ಅಲ್ಲಿ ಆನೆ ಇರಲಿಲ್ಲ. ಅದು ಇದ್ದ ಜಾಗದಲ್ಲಿ ನೀರಿತ್ತು, ನೀರು ಕುಟ್ಟನ್ನು ಆರಾಮಾಗಿತ್ತು. ಆದರೆ ಕಾನನಹಳ್ಳಿ ಫಾರೆಸ್ಟ್ ಒಳಗೆ ನೀರಿಲ್ಲ. 5 ದಿವಸದ ಮೇಲೆ ಆನೆ ವಾಸನೆ ಬರ್ತಾ ಇತ್ತು, ಸತ್ತೋಯ್ತು ಬಿಡಿ. ಕಾಂತಿಯ ಆನೆ ಮರಿ ಸಾಯಿಸಿದ್ದು ಫಾರೆಸ್ಟ್ ಇಲಾಖೆ ಮತ್ತೆ ರಮೇಶ್ ಠಾಕ್ರೆ. ಹೀಗೆ ಈಗ ಎಷ್ಟು ಆನೆಗಳು ಸತ್ತು, ಎಷ್ಟು ಈಗ ನೋಡಿ ನೀವು ಗೊತ್ತು, ಕಾಂತಿ ಆನೆ ಹೋಗಿದೆ. ಇದು ಮಾನಸಿಕ ಕುಗ್ಗಿದೆ, ಅದು ಮುಂದ್ಬಿಟ್ಟು ಬಂದು ಅದ್ರ ಪಾಟಿಗೆ ಒಂದ್ ಸ್ವಲ್ಪ ಬಿಡಿ ಅಂತ ಹೇಳಿ ಅಲ್ಲೊಂದ್ ಸ್ವಲ್ಪ ಕಬ್ಬು ಬೆಲ್ಲ ಎಲ್ಲ ಇಟ್ಟು ಅಲ್ಲಿ ದೂರ ಬ್ಯಾರಲ್ ನೀರಿಟ್ಟು ಅದನ್ನ ವಾಚ್ ಮಾಡಿ ಅದು 1 ವಾರಕ್ಕೆ ಸರಿ ಆಗ್ತದೆ. ಅದು ಅನುಭವಸ್ಥ ಡಾಕ್ಟರ್ಗಳು ಮಾಡೋದು. ಅನುಭವ ಇದ್ದವರು ಈ ನಾನು ಹೇಳಿ ನೋಡಿ, ನಿಮ್ಮ ಮಾತು ನಮ್ಮ ಮಾತು ಯಾರನ್ನೂ ಈ ಫಾರೆಸ್ಟ್ ಅವ್ರು ಕೇಳಕ್ಕೆ. ಆ ಆನೆ ಮಾನಸಿಕ ಕುಗ್ಗಿ ಅದು ಗುಂಪಿಂದ ಹೊರಗಡೆ ಇದ್ದ ಹೆಣ್ಣಾನೆಗೆ ಇವರು ಡಾಟ್ ಮಾಡಕ್ಕೆ ಹೆವಿ ಡೋಸ್ ಕೊಟ್ಟು ಡಾಟ್ ಮಾಡಕ್ಕೆ ಯಾರು ಸರಿ ಅವ್ರು ಟ್ರೀಟ್ಮೆಂಟ್ ಕೊಡ್ಬೇಕು ಮಾಡ್ತಾರೆ. ಆ ಆನೆಗೆ ಅರ್ಧ ದಿನ ಮೈ ಮೇಲೆ ನೀರು ಬಿಟ್ಟಾರೆ, ಸ್ಪ್ರಿಂಕ್ಲರ್. ನಾನು ಅದರದ್ದು ವಿಡಿಯೋ ನಿಮ್ಗೆ ಆಮೇಲೆ ನಾನು ಕೊಡ್ತೀನಿ.
ಇದು ಇತಿಹಾಸದಲ್ಲಿ ಎಲ್ಲೂ ನಡೆದಿಲ್ಲ. ಅಷ್ಟು ಚೆನ್ನಾಗಿ ನಮ್ಮ ಹಳ್ಳಿ ಹುಡುಗರು ನೋಡ್ಕೊಂತಾರೆ. ನೆನ್ನೆ ಆ ಹಳ್ಳಿ ಒಬ್ಬನ್ನ ಈ ಇವರು ಹಾಸನದಿಂದ ಕರೆಸಿರೋ ಪೊಲೀಸ್ನವ್ರು ಹೊಡೆಯಕ್ಕೆ ಹೋಗ್ತಾರೆ. ಕಾರಣ ಇಷ್ಟೇ, ರೋಡಲ್ಲಿ ಇದ್ದಿದ್ದು ಇಷ್ಟಪ್ಪ ಮರ ಬಿದ್ದಿತ್ತು, ಪೊಲೀಸ್ನಂದ ಎತ್ತಾಕ ಅಂತ ಅವನಂತ ನಾನು ಯಾಕೆ ಎತ್ತಾಕ್ಬೇಕು, ಫಾರೆಸ್ಟಿಗೆ ಹೇಳಿ ಎತ್ತಾಕ್ತೀರಿ. ನಾನು ಈ ಊರಿನವನು, ಇಷ್ಟು ದಿವಸ ಆನೆನ ನಾವು ನೋಡ್ಕೊಂಡವ್ರು ಹಗಲೂರಲ್ಲಿ. ಅದು ಇವನು ನೆಕ್ಕದಾಗ ಹೊಡಿಯಕ್ಕೆ ಹೋಗ್ತಾ ಇದ್ದ. ನಾನು ಇನ್ನು ಮಾತಾಡಿದ್ದು ಸರಿಯಾಗಲ್ಲ ಅಂತ ಹೇಳಿ ನಾನು ಅಲ್ಲಿಂದಲೇ ಸೀದಾ ಬಂದೆ, ಬೇರೆ ಕಡೆಗೆ ಬಂದೆ. ಆಮೇಲೆ ಏನ್ ಮಾಡ್ತಾರೆ, ಇಂಥ ಕೆಲಸ ಮಾಡಕ್ಕಾಗೆ ಇವರು ಪೊಲೀಸ್ನವ್ರು ಕರ್ಕೊಂಡ್ಬಂದು ಅಲ್ಲಿದ್ದವ್ರನ್ನ